ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ತೆ. ಇವತ್ತು ಕೂಡ ನಾನು ಅದೇ ನನ್ನ ಸ್ಲ್ಯಾಗ್ ಒಳಗಡೆ ಅದೇ ನನ್ನ ಭಾಷೆ ಒಳಗಡೆ ನಾನು ಮಾತಾಡೋದಿದ್ದೀನಿ. ಇವತ್ತು ತುಂಬ ಎಲ್ಲ ನನಗೆ ಕಮೆಂಟ್ ಬಂದಿತ್ತು. ಆ ಕಮೆಂಟ್ ಏನು ಗೊತ್ತಾ ಅಂದರೆ, ನಾನು ಯಾವಾಗ ಡೈರೆಕ್ಟ್ ಸೇಲ್ನ ಸ್ಟಾರ್ಟ್ ಮಾಡಿದ್ದೆ ಅಥವಾ ಯಾವಾಗ ನಾವು ಡೈರೆಕ್ಟ್ ಸೇಲ್ನ ಸ್ಟಾರ್ಟ್ ಮಾಡಿದ್ವಿ, ಎಂಟರ್ ಆಗಿದ್ವಿ, ಅವಾಗ ತುಂಬ ಜನ ನಮ್ಗೆ ಏನು ಹೇಳ್ತಿದ್ರು ಅಂದರೆ, ನೀವೇನು ಮಾಡ್ತೀರಿ, ಎಮೋಷ್ನಲಿ ಬ್ಲ್ಯಾಕ್ ಮೇಲ್ ಮಾಡ್ತೀರಿ, ಪೀಪಲ್ಗೆ ಬ್ರೈನ್ ವಾಶ್ ಮಾಡ್ತೀರಿ, ಪೀಪಲ್ಗೆ ಮೋಟಿವೇಟ್ ಮಾಡ್ತೀರಿ, ಈ ಥರ ಎಲ್ಲ ಹೇಳ್ತಿದ್ರು. ಬಟ್ ಅವಾಗ ನಮ್ಗೆ ಗೊತ್ತಿರಲಿಲ್ಲ ಆ್ಯಕ್ಚುಲಿ ಮೋಟಿವೇಶನ್ ಅಂದರೆ ಏನಿದೆ, ಆ್ಯಕ್ಚುಲಿ ಅದಾದಮೇಲೆ ಬ್ರೈನ್ ವಾಶ್ ಅಂದರೆ ಏನಿದೆ. ಆದರೂ ಕೂಡ ಜನ ಇದ್ರ ಬಗ್ಗೆ ಹೇಳಿದ್ಮೇಲೆ ಒಂಥರ ಮೈಂಡಲ್ಲಿ ನನಗೂ ಕೂಡ ಬರ್ತಾ ಇತ್ತು, ಹೌದಪ್ಪ ಮೇ ಬಿ ನಾವೇನಾದರೂ ಆ ಥರ ಮಾಡ್ತಾ ಇದ್ದೀವ, ಅಥವಾ ಮೇ ಬಿ ನಾವೇನಾದರೂ ಮೋಟಿವೇಟ್ ಮಾಡ್ತೀವಿ ಜನಕ್ಕೆ, ಮೇ ಬಿ ನಾವೇನಾದರೂ ಬ್ರೈನ್ ವಾಶ್ ಮಾಡ್ತೀವಿ ಅಂತ ಹೇಳಿ. ಓಕೆ, ಇಲ್ಲಿ ನಾನು ಇದನ್ನ ಡಿಸ್ಕಷನ್ ಮಾಡೋಕ್ಕಿಂತ ಮುಂಚೆ ಒಂದು ವೇಳೆ ನೀವೇನಾದರೂ ಫಸ್ಟ್ ಟೈಮ್ ಈ ಒಂದು ಚಾನಲ್ಗೆ ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡಿರಿ, ಅದ್ರ ಜೊತೆಗೆ ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ, ಮತ್ತು ಬೆಲ್ ಐಕಾನ್ನ ಪ್ರೆಸ್ ಮಾಡಿರಿ. ಅದನ್ನು ಮರೆಯೋದಕ್ಕೆ ಹೋಗಬೇಡ್ರಿ. ಬಿಕಾಸ್ ನಾನು ಮಾಡೋಂಥ ಪ್ರತಿಯೊಂದು ವೀಡಿಯೋ ನಿಮ್ಮವರೆಗೂ ಬರಬೇಕಂದ್ರೆ ನೀವು ಸಬ್ಸ್ಕ್ರೈಬ್ ಮಾಡಿರಲೇಬೇಕಾಗುತ್ತೆ. ಮತ್ತು ನಾವು ವಾಪಸ್ ಬರೋಣ ಟಾಪಿಕ್ ಮೇಲೆ. ಆ ಟಾಪಿಕ್ ಏನಿತ್ತು ಅಂದರೆ ಬ್ರೈನ್ ವಾಶ್ ಅನ್ನೋ ಟಾಪಿಕ್ ಇತ್ತು. ಅಥವಾ ಎಮೋಷ್ನಲ್ ನೀವೇನು ಮಾಡ್ತೀರಿ, ಹೇಳ್ತೀರಿ, ಅಥವಾ ಮೋಟಿವೇಶನ್ ಮಾಡ್ತೀರಿ. ಓಕೆ, ನಂಗೆ ಒಂದು ಮಾತು ಹೇಳಬೇಕಾಗತ್ತೆ ಎಲ್ಲ ಜನ. ಬಿಕಾಸ್ ಯಾರು ಜನ ಇದನ್ನು ಹೇಳ್ತಾರೆ ಮೋಟಿವೇಟ್ ಅಂತ ಹೇಳಿ, ಇವತ್ತು ಯಾವ ಫೀಲ್ಡ್ ಒಳಗಡೆ ನಮ್ಮನ್ನು ಮೋಟಿವೇಟ್ ಮಾಡೋದಿಲ್ಲ. ಇವನ್ MNC ಫೀಲ್ಡ್ ಒಳಗಡೆ ಕೂಡ ನಮ್ಮನ್ನು ಮೋಟಿವೇಟ್ ಮಾಡ್ತಾರೆ, IT ಫೀಲ್ಡ್ ಒಳಗಡೆ ಕೂಡ ನಮ್ಮನ್ನು ಮೋಟಿವ್ ಮಾಡ್ತಾರೆ. ಅದಾದಮೇಲೆ ಇವತ್ತು ಆರ್ಮಿ ಅನ್ನೋ ಫೀಲ್ಡ್ ಒಳಗಡೆ ಕೂಡ ನಮ್ಮನ್ನು ಮೋಟಿವೇಶನ್ ಮಾಡ್ತಾರೆ, ಅಥವಾ ಪೊಲೀಸ್ ಅಥವಾ ನೀವು ಹೋಗಿದ್ರು ಕೂಡ ಅಲ್ಲೂ ಕೂಡ ಮೋಟಿವೇಟ್ ಮಾಡ್ತಾರೆ. ಮೋಟಿವೇಟ್ ಯಾವ ರೀಸನ್ಗೋಸ್ಕರ ಮಾಡ್ತಾರಂದ್ರೆ, ನಾವು ಸೀರಿಯಸ್ ಇಲ್ಲ ಲೈಫ್ ಒಳಗಡೆ. ಈಗ ಯಾರ ಪರ್ಸನ್ ನಮಗೇನಾದರೂ ಹೇಳಿದರೆ ಅದನ್ನು ನಮ್ಮ ಕ್ಲಿಕ್ ಆಗತ್ತೈತಲ್ಲ, ಅದಕ್ಕೆ ಏನಂತ ಹೇಳ್ತಾರೆ ಗೊತ್ತಾ, ಜನ ಮೋಟಿವೇಶನ್ ಅಂತ ಹೇಳ್ತಾರೆ. ಅಂದರೆ ಅದನ್ನು ಮಾತನ್ನು ಕೇಳಿಬಿಟ್ಟು ಅವ್ನು ಸ್ವಲ್ಪ ಸೀರಿಯಸ್ ಆಗಲಿ ಅಂತ ಹೇಳೋದಕ್ಕೋಸ್ಕರ ಅವ್ರು ಏನು ಹೇಳ್ತಾರೆ ಗೊತ್ತಾ, ನಮಗೆ ಆ ಒಂದು 2-3 ಲೈನ್ಗಳನ್ನ ಹೇಳ್ತಾರೆ. ಬಟ್ ನಾವು ಅದಕ್ಕೇನು ಅಥವಾ ಹೆಸರು ಇಡ್ತೀವಿ ಅಂದ್ರೆ ಅದಕ್ಕೆ ಮೋಟಿವೇಶನ್ ಮಾಡ್ತಿದ್ದಾನೆ ಅಂತ. ಇನ್ನೊಂದು ಬಾಕಿ ಬರುತ್ತೆ, ಏನು ಗೊತ್ತಾ, ಅಲ್ಲಿ ಎಮೋಷ್ನಲ್ ಮಾಡ್ತಿದ್ದಾರೆ. ಓಕೆ, ಎಮೋಷ್ನಲ್ ನಿಮ್ಮ ಪ್ರಕಾರ ಏನು ಎಮೋಷ್ನಲ್ ಅಂದ್ರೆ, ನಾವು ನೋಡೋದೇನು ಗೊತ್ತಾ, ಎಮೋಷ್ನಲ್ ತಂದೆ ತಾಯಿ ಬಗ್ಗೆ ಮಾತಾಡ್ತಾರೆ ಡೈರೆಕ್ಟ್ ಸೆಲ್ಲಿಂಗ್ ಒಳಗಡೆ, ನೆಟ್ವರ್ಕಿಂಗ್ ಒಳಗಡೆ ನಿಮ್ಮ ತಂದೆ ತಾಯಿಗೋಸ್ಕರ ಏನಾದರೂ ಮಾಡ್ರಿ ಅಂತ ಹೇಳ್ತಾರೆ. ಯಾವ ಮನುಷ್ಯ ಹೇಳೋದಿಲ್ಲ ನಿಮ್ಮ ತಂದೆ ತಾಯಿಗೋಸ್ಕರ ಮಾಡ್ರಿ ಅಂತ ಹೇಳಿ. ಯಾವುದಾದ್ರೂ ಒಂದು ಫೀಲ್ಡ್ ತೋರಿಸ್ಕೊಟ್ರಿ ನಂಗೆ, ನಿಮ್ಮ ತಂದೆ ತಾಯಿಗೋಸ್ಕರ ನೀವೇನೂ ಮಾಡಬೇಡ್ರಿ ಅಂತ ಹೇಳುವಂಥ ಫೀಲ್ಡ್ ಯಾವುದೂ ಇಲ್ಲ ಸರ್. ಇವತ್ತು ನಾವು ಕೂಡ ಅದನ್ನ ಮಾಡತ್ತೇವಲ್ಲ. ಆಲ್ಮೋಸ್ಟ್ ಆಲ್ ಜನ ಏನು ಹೇಳ್ತಾರೆ, ಇವತ್ತು ತಂದೆ ತಾಯಿಗಳನ್ನ ನೀವು ಮರೀರಿ ಅಂತ ಹೇಳ್ತಾ ಇಲ್ಲ ನಾವು, ತಂದೆ ತಾಯಿಗಳಿಗೋಸ್ಕರ ಏನಾದರೂ ಮಾಡ್ರು. ಬಿಕಾಸ್ ಆಲ್ಮೋಸ್ಟ್ ಆಲ್ ಲೈಫ್ ಅನ್ನೋದು ಇವತ್ತು ಏನಿದೆ ಅಂದರೆ ಆಲ್ರೆಡಿ ಆಗಿದೆ. ನಮಗೆ ಏಜ್ 18 ವರ್ಷ ಆಗಿರ್ಬೋದು, 19 ವರ್ಷ ಆಗಿರ್ಬೋದು, 20, 25, 30 ಆಲ್ಮೋಸ್ಟ್ ಆಲ್ ಆಗಿದಾವೆ. ಇನ್ನು ನಮ್ಮ ಜೊತೆ ಇವತ್ತು ನಾವು 20 ವರ್ಷದವ್ರು ಅದೇ ಅಂದಮೇಲೆ, ಅಥವಾ ನಮ್ಗೆ 25 ವರ್ಷ ಅದೇ ಅಂದಮೇಲೆ, ನನ್ನ ತಂದೆ ತಾಯಿ ಕೂಡ ಅಂತ 40ರಿಂದ 50 ವರ್ಷ ಆಗೈತಲ್ಲ, ಆ 50 ವರ್ಷ ಆದಮೇಲೆ ಇನ್ನು ಆ ಪರ್ಸನ್ ನಮ್ಮ ಜೊತೆ ಎಷ್ಟು ವರ್ಷ ಬದುಕೋರು ಇದ್ದಾರೆ, ಮೇ ಬಿ ಒಂದು 10 ವರ್ಷ ಬದುಕ್ಬೋದು, ಇಲ್ಲಾಂದ್ರೆ 15 ವರ್ಷ ಬದುಕ್ಬೋದು. ಅದಕ್ಕೋಸ್ಕರ ಇವತ್ತು ಡೈರೆಕ್ಟ್ ಸೆಲ್ಲರ್ ಒಳಗಡೆ ಬರುವಂಥ ಪೀಪಲ್ ನಿಮ್ಗೆ ಅದನ್ನೇ ಹೇಳ್ತಾರಲ್ಲ, ಹೌದಪ್ಪ ನೀ ಏನಾದರೂ ಮಾಡ್ಬೇಕಂದ್ರೆ ಇವತ್ತು ನಿನ್ನ ತಂದೆ ತಾಯಿಗೋಸ್ಕರ ನೀ ಮಾಡ್ಬೇಕಾಗತ್ತೆ, ನಿನ್ನ ಲೈಫ್ಗೋಸ್ಕರ ನೀ ಮಾಡ್ಬೇಕಂತೇಳಿ. ಅವ್ರು ಬೇರೆದವ್ರಿಗೋಸ್ಕರ ಮಾಡಂತ ಹೇಳಿದ್ರಲ್ಲ. ಇದ್ರಾಗ ಏನು ಬಂತು ಬ್ರೈನ್ ವಾಶ್, ಇದ್ರೊಳಗಡೆ ಏನು ಬಂತು ಮೋಟಿವೇಶನ್ ನಿಮ್ಗೆ. ಓಕೆ, ಇಲ್ಲಿ ಇವತ್ತು ಈ ಒಂದು ವಿಡಿಯೋ ಒಳಗಡೆ ಕೂಡ ನಾನು ಹಿಂಗೆ ಗೊತ್ತಾ ಸಮ್ ಪೀಪಲ್ದು ಏನು ಮಾಡಿದ್ದೀನಿ, ವಿಡಿಯೋನ ಆ್ಯಡ್ ಮಾಡಿದ್ದೀನಿ. ಆ ಪೀಪಲ್ ಯಾರಂದ್ರೆ ತಮ್ಮದೇ ಆದಂಥ ಒಂದು ಫೀಲ್ಡ್ ಒಳಗಡೆ ಆಲ್ರೆಡಿ ಅವ್ರು ಏನು ಮಾಡಿದಾರೆ ಅಂದ್ರೆ ಹೆಸರನ್ನು ಮಾಡಿದ್ದಾರೆ. ಅದ್ರ ಜೊತೆಗೆ ಆ ಒಂದು ಫೀಲ್ಡ್ ಒಳಗಡೆ ಭಾಳೆಲ್ಲ ಒಂದು ರೆಸ್ಪೆಕ್ಟ್ ಇರುವಂಥ ಪೀಪಲ್ಗಳಿದ್ದಾರೆ, ಪರ್ಸನ್ಗಳಿದ್ದಾರೆ. ಅದ್ರ ಬಗ್ಗೆ ಇಲ್ಲಿ ನಾನು ವಿಡಿಯೋ ಮಾಡ್ತಾ ಇದ್ದೀನಿ, ಅಥವಾ ಅವ್ರ ಒಂದು ವಿಡಿಯೋ ಕೂಡ ನಾನು ಆ್ಯಡ್ ಮಾಡಿದ್ದೀನಿ. ಇದ್ರೊಳಗಡೆ ರಿಯಾಲಿಟಿ ಏನಿದೆ ಅಥವಾ ಎಕ್ಸೆಪ್ಟೇಷನ್ಸ್ ಏನದಾವ, ಪ್ಲಸ್ ಇದರಲ್ಲಿ ಮೋಟಿವೇಶನ್ ಏನಿದೆ ಅಥವಾ ಬ್ರೈನ್ ವಾಶ್ ಏನಿದೆ ಅಂತ ನೀವೇ ಕಂಡು ಹಿಡಿಬೇಕು. ಯಾಕಂದ್ರೆ ಇಲ್ಲಿ ನಾನು ಮೊದಲನೇ ವಿಡಿಯೋನ ಯಾರ್ದು ಹಾಕ್ತಾ ಇದ್ದೇನೆ ಅಂದರೆ, ನೀವು ನೋಡಿರ್ಬೋದು ಬಹುಶಃ ಇವತ್ತು ಒಂದು ಫೀಲ್ಡಲ್ಲಿ ಒಂದು ಹೆಸರು ಬಂದಿತ್ತು. ಆ ಒಂದು ಹೆಸರು ಯಾವುದಂದ್ರೆ ಬಾಕ್ಸ್ ಆಫೀಸ್ ಸುಲ್ತಾನ್ ಅಂತ ಹೇಳ್ತಿದ್ರು, ಅಂದ್ರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು. ಓಕೆ, ದರ್ಶನ್ ಅವ್ರಿಗಿಂತ ನಾನು ವಿಡಿಯೋ ವೀಕೆಂಡ್ ವಿತ್ ರಮೇಶ್ ಅಲ್ಲಿ ಬಂದಾಗ ಅವರು ಒಂದು 2-3 ಲೈನ್ಗಳನ್ನ ಶೇರ್ ಮಾಡಿದ್ರು. ಆ ಒಂದು ಲೈನ್ ಅಥವಾ ಆ ಒಂದು ವಿಡಿಯೋನ ಇಲ್ಲಿ ಏನು ಮಾಡ್ತಾ ಇದನ್ನ ಪೋಸ್ಟ್ ಮಾಡ್ತಾ ಇದ್ದೀನಿ, ಇದನ್ನ ನೋಡ್ಕೊಂಡು ಬರ್ರಿ. ಎಂತ ದೊಡ್ಡ ವ್ಯಕ್ತಿಗಳು ಕೂತಿರ್ತಾರೆ ಅಲ್ಲಿ ಚೇರಲ್ಲಿ, ಬಟ್ ಅವ್ರ ಲೈಫಲ್ಲಿ ಅಂತ ಕಷ್ಟಗಳೆಲ್ಲ ಆಗಿದೆಯಾ? ಅವ್ರಿಗೆ ಸಚೋ ಇನ್ಸ್ಪೈರಿಂಗ್. ಇವತ್ತು ಸೀಟಲ್ಲಿ ಕೂತಿದ್ರ ಅಂದ್ರೆ ಅದ್ರ ಹಿಂದೆ ಎಷ್ಟು ಕಷ್ಟಪಟ್ಟಿದ್ದೀರಿ ಅಮ್ಮನು ಮತ್ತೆ ನೀವು ಅಂತ. ಒಂದು ಟೈಮ್ ಸರ್, ಯೂಶಲಿ ನಮ್ಗೆ ನಮ್ಮ ತಂದೆ ಜೊತೆ ಹೋಗೇ ನಮ್ಗೆ ಅಭ್ಯಾಸ. ಇಂಡಸ್ಟ್ರಿ ನೋಡಿದೆ ನಾನು ನಮ್ಮ ಅಪ್ಪನ ಕಡೆಯಿಂದ. ಎಲ್ಲೋದ್ರು ಕೂಡ ಚೇರ್ ಹಾಕೋರು, ಇಲ್ಲ ಊಟ ತಿಂಡಿ ಕೊಡೋರು, ಅವ್ರಿಗೆ ಏನು ಟ್ರೀಟ್ಮೆಂಟ್ ಕೊಡ್ತಾರೆ ಅದನ್ನೇ. ಅದಾದ್ಮೇಲೆ ಅವ್ರು ಎಕ್ಸ್ಪೈರ್ ಆಗಿ ಸೊ ಆಲ್ಮೋಸ್ಟ್ ಆಲ್ ಒಂದು 1 ವರ್ಷ 2 ವರ್ಷ ತನಕ ನಾವುಗಳು ಎಲ್ಲ ಇಲ್ಲ ಅಲ್ಲಿ ಇಲ್ಲಿ ಓಡಾಡಿ, ಸರಿ ಏನು ಮಾಡೋದು ಎಲ್ಲೂ ಅವಕಾಶ ಸಿಗ್ತಾ ಇಲ್ಲ. ಸರಿ ಅಂತೇಳಿ ಲೈಟ್ ಬಾಯ್ ಸೇರ್ಕೊಂಡಾಗ ದ ಫಸ್ಟ್ ಡೇ ಒಂದು ಇದರಲ್ಲಿತ್ತು ನಮಗೆ, ತುಗುದಿಪೇಶ್ವರ ಸರ್ ಮಗಪ್ಪ ಸರ್. ಸೆಕೆಂಡ್ ಡೇ ನಾನು ಕೂತ್ಕೊಳ್ಳೋ ಚೇರೇ ಓದ್ಬಿಟ್ರು ನನಗೆ. ತಟ್ಟೆ ಇಟ್ಕೊಂಡಿದ್ದನ್ನ ಚೇರ್ನ ಓದ್ ಸಮೇತ ನನ್ಗೆ ಹೆಂಗ್ ಅನಿಸ್ಬಿಡ್ತು ಅಂದ್ರೆ, ನಿಜವಾಗ್ಲೂ ಒಂಥರ ಭೂಮಿ ಬಿರ್ಗ್ದಂಗೆ ಆಗೋಯ್ತು ನನಗೆ. ನನ್ಗೆ ಇದೇನ ಇದು ಈ ಥರನಾ? ಬಂದ ರಾತ್ರಿ ಎಲ್ಲಿವರೆಗೆ ಅಂದ್ರೆ ಮಿನಿಮಮ್ ಅದೇ ಒಂದು ಟೈಮ್ ಅಂತ ಹೇಳ್ತೀವಲ್ಲ, ಯೂಶಲಿ ಒಂದೊಂದ್ಸಲಿ ಒಂದು ಟೈಮ್ ಅಂತ ಹೊಡಿಯೋದು. ನಾನು ಡಿಸೈಡ್ ಆದ್ರೆ ನಮ್ಮನಿಗೆ ಬಂದು ನಾನು ಮಾಡಲ್ಲಮ್ಮ, ಇದು ನನಗೆ ಬೇಡ, ನನಗೆ ಯಾಕಂದ್ರೆ ಇಷ್ಟು ಅವಮಾನ ಪಡ್ಕೊಂಡು ನಾನು ಮಾಡ್ಕೊಳಕ್ಕೆ ಇಷ್ಟ ಅಲ್ಲ. ಯಾಕಿದ್ರು ನಮ್ಮ ಅಪ್ಪನ ಅದೊಂದು ಟ್ಯಾಗ್ ಇತ್ತು, ಅದಕ್ಕೆ ಅವಮಾನ ಮಾಡೋದು ಬೇಡ ಹಂಗೆ.
ಸರಿ ರಾತ್ರಿ ಎಲ್ಲ ಒದ್ದಾಡೊದ್ದಾಡ್ ನನ್ ನಿದ್ದೆನೂ ಹತ್ತಲ್ಲ ನನಗೆ. ಏನು 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 ಆ ಒಂದು 12 ಗಂಟೆ 12:30 ಇರ್ಬೋದು ಸರ್ ನನ್ ಅಪ್ರಾಕ್ಸಿಮೇಟ್ಲಿ. ಒಂದ್ ಮನ್ಸಿಗೆ ಅನ್ಸಿದೆ, ಹೌದಲ್ವಾ ತಪ್ಪೇನು, ಅವ್ರು ಇದ್ದಾಗ ವ್ಯಾಲ್ಯೂ ಕೊಡೋರು, ಈಗ ಇಲ್ವಲ್ಲ ಬಿಡ ವ್ಯಾಲ್ಯೂ ತಗೊಳ್ಳೋಣ ನಾವು, ವಾವ್, ನಡಿ ಅಂತೇಳಿ ಅಲ್ಲಿಂದ ಸ್ಟಾರ್ಟ್ ಮಾಡಿ. ಯು ಡೋಂಟ್ ಇವನ್ ಬಿಲೀವ್ ಇಟ್. ಬೆಳಗ್ಗೆಗೆ ನಾನು ಒಬ್ಬ ಲೈಟ್ ಬಾಯ್ ಹೆಂಗ್ ಬರ್ತಾರೆ ಯೂಶಲಿ ನಮ್ಮ ಯೂನಿಟಲ್ಲಿ ನಮ್ಮ ಹುಡುಗರು ಹೆಂಗ್ ಬರ್ತಾರೆ, ನಾನು ಹಂಗೇನೆ ಎಂಟ್ರ್ ಆದೆ. ಹೋದೆ, ಕ್ಯೂ ಅಲ್ಲಿ ನಿಂತ್ಕೊಂಡೆ, ಈಸ್ಕೊಂಡೆ, ತುಂಬಾ ಪ್ರೌಡಾಗಿ ಈಸ್ಕೊಂಡೆ. ಕೊಡಯ್ಯ ನನಗೆ ಬಂದು ನಾನು ದುಡಿಯಕ್ಕೆ, ನಾನು ಸರಿ ತಿನ್ಕೊಂಡಂಗೆ ನಾನು ಅಲ್ಲಿಂದಾನೇ ಸ್ಟಾರ್ಟ್. ಅವತ್ತೇನ ನಾನು ಬಿಟ್ಬಿಟ್ಟಿದ್ರೆ ಇವತ್ತು ನಾನು ಇಲ್ಲಿ ಕೂರ್ತಾ ಇರಲಿಲ್ಲ. ಕರೆಕ್ಟ್. ಸೊ ಲೈಕ್ ದಟ್ ಇಟ್ ಇಸ್. ಓಕೆ, ಇದ್ರೊಳಗಡೆ ಏನಿತ್ತು ವಿಡಿಯೋನ ನೋಡಿದ್ಮೇಲೆ ನಿಮ್ಗೆ ಇದ್ರಲ್ಲಿ ಏನು ಸಿಕ್ತು ಅದ್ರ ಬಗ್ಗೆ ನಾ ಇಲ್ಲಿ ಡಿಸ್ಕಷನ್ ಮಾಡೋಣ. ಓಕೆ, ಈ ವಿಡಿಯೋನ ನೋಡಿದ್ರಿ ನೀವೆಲ್ಲ, ವಿಡಿಯೋ ನೋಡಿದ್ಮೇಲೆ ನಿಮ್ಗೆ ಏನು ಅನಿಸ್ತು ಇದ್ರೊಳಗಡೆ? ಅವ್ರು ನಿಮ್ಮನ್ನ ಮೋಟಿವೇಟ್ ಮಾಡಿದ್ರು ಅಥವಾ ಬ್ರೈನ್ ವಾಶ್ ಮಾಡಿದ್ರು? ಆ್ಯಕ್ಚುಲಿ ಅವ್ರು ಏನೂ ಮಾಡಲಿಲ್ಲ, ಅವ್ರು ಇದ್ದಿದ್ದು ರಿಯಾಲಿಟಿ ಬಗ್ಗೆ ಹೇಳಿದರು, ಅವ್ರ ಲೈಫ್ ಒಳಗಡೆ ಆದಂಥ ಘಟನೆಗಳ ಬಗ್ಗೆ ಅವ್ರು ನಿಮ್ಮ ಜೊತೆ ಡಿಸ್ಕಷನ್ ಮಾಡಿದ್ರು ಅಥವಾ ಅಲ್ಲಿ ಹೇಳಿದರು. ಯಾಕಂದ್ರೆ ಹೌದಪ್ಪ, ಯಾವುದೋ ಒಬ್ಬ ಮನುಷ್ಯ ಅದನ್ನು ಹೇಳ್ತಿದ್ದಾನಂದ್ರೆ ಅದನ್ನು ನೀವು ಯಾವ ಥರ ತಿಳ್ಕೊಳ್ತೀರಿ ಅದು ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ. ಅದನ್ನು ನೀವು ಬ್ರೈನ್ ವಾಶ್ ಅಂತ ತಿಳ್ಕೊಂಡ್ರೆ ಬ್ರೈನ್ ವಾಶ್ ಆಗಿ ಕನ್ವರ್ಟ್ ಆಗುತ್ತೆ, ಅದನ್ನು ನೀವು ಮೋಟಿವೇಶನ್ ಅಂತ ಹೇಳಿ ತಿಳ್ಕೊಂಡ್ರೆ ಮೋಟಿವೇಶನ್ ಆಗಿ ಕನ್ವರ್ಟ್ ಆಗುತ್ತೆ. ಓಕೆ, ಇವರೆಲ್ಲ ಮಾಡಿದ್ರೆ ಏನಿದೆ ಅದು ಒಂಥರ ಸಾರ್ಥಕ ಜೀವನ ಇದೆ ಅಥವಾ ಹಿಂಗೆ ಗೊತ್ತಾ, ತುಂಬ ಎಲ್ಲ ಸ್ಟ್ರಗಲ್ ಅಂತ ಹೇಳ್ತಾರೆ. ಅದೇ ಡೈರೆಕ್ಟ್ ಸೆಲ್ಲರ್ ಏನಾದರೂ ಹೇಳಿದ್ರಂದ್ರೆ ಇದನ್ನ, ಅಥವಾ ನೆಟ್ವರ್ಕರ್ ಏನಾದರೂ ಹೇಳಿದಂದ್ರೆ ಇದನ್ನ, ನೀವೇನು ಹೆಸರು ಕೊಡ್ತೀರಿ ಗೊತ್ತಾ, ಅದಕ್ಕೆ ಬ್ರೈನ್ ವಾಶ್ ಅಂತ ಹೆಸರು ಕೊಡ್ತೀರಿ ಅಥವಾ ಯಾವ ಲೆಕ್ಕ ಇದೆ? ಓಕೆ, ಇದಾದ್ಮೇಲೆ ಇನ್ನೊಂದು ಫೀಲ್ಡಲ್ಲಿ ಅದೇ ಒಂದು ಫಿಲ್ಮ್ ಇಂಡಸ್ಟ್ರಿ ಒಳಗಡೆ ತುಂಬ ಸೀನಿಯರ್ ಪರ್ಸನ್ ಇವರು. ಇಲ್ಲಿ ಸಾಧು ಕೋಕಿಲ್ ಕೂಡ ನಿಮ್ಗೆ ಗೊತ್ತಿರ್ಬೋದು ಬಹುಶಃ. ಈ ಸಾಧು ಕೋಕಿಲ್ ಅವ್ರದ್ದು ವಿಡಿಯೋ ಕೂಡ ನಿಂತಲ್ಲಿ ನಾನು ಹಾಕ್ತಾ ಇದ್ದೀನಿ, ಅದನ್ನ ನೀವು ನೋಡ್ಬೋದು. ನಾನೊಂದು ಸಿನಿಮಾ ತೆಗೆದೆ ನಂಬರ್ 1 ಅಂತ. ಆ ಸಿನಿಮಾ ತೆಗೆದಾಗ ಏನಾಯ್ತು ಅಂದ್ರೆ ಇರೋ ಬರೋ ದುಡ್ಡೆಲ್ಲ ಹೊರಟೋಯ್ತು. ಒಂದು ಚಪ್ಪಲಿನೂ ಇಲ್ದಂಗೆ ರೋಡಲ್ಲಿ ಓಡಾಡ್ತಿದ್ದೆ. ಅದಕ್ಕೆ ಮುಂಚೆ ನನ್ನ ಹೆಂಡತಿ ನನ್ನ ಮದುವೆ ಆಗಿದ್ದು ಒಂದೇ ಕಾರಣಕ್ಕೆ, ನಾನು ಒಳ್ಳೆ ಮ್ಯೂಸಿಷಿಯನ್ ಅಂತ. ಸಿನಿಮಾಲಿ ಆಕ್ಟ್ ಮಾಡಿದಾಗ ಅವಳಿಗೆ ಇಷ್ಟ ಆಗ್ತಿರ್ಲಿಲ್ಲ, ಆಯ್ತು ಅಂತ ನಿಲ್ಲಿಸ್ಬಿಟ್ಟೆ. ಅದಾದ್ಮೇಲೆ ಒಂದು ಸಿನಿಮಾ ತೆಗೆದೆ ನಂಬರ್ 1 ಅಂತ. ಆದ್ರೆ ಎಲ್ಲ ದುಡ್ಡು ಹೊರಟೋಯ್ತು. ಸೊ ಇದನ್ನ ತುಂಬಾ ದೊಡ್ಡ ಸಾಲಗಾರ ಆಗ್ಬಿಟ್ಟೆ ನಾನು. ಸರ್, ಈಗ ಏನಂದ್ರೆ ನಾವೆಲ್ಲ ದುಡ್ಡು ತಗೊಂಡ್ಬಂದವರಲ್ಲ, ಒಂದೊಂದು ರೂಪಾಯಿನ ನಾವೇ ಸಂಪಾದನೆ ಮಾಡಿ ಕೂಡಿಟ್ಟು ಜೀವನ ಮಾಡ್ತಾ ಇರೋರು. ಇವತ್ತಿಗೂ ಅಷ್ಟೇ. ಅಂತ ಟೈಮಲ್ಲಿ ನಾನು ಒಂದು ತಪ್ಪು ಹೆಜ್ಜೆ ಏನಿಟ್ಟೆ ಅಂದ್ರೆ ಸಿನಿಮಾ ಪ್ರೊಡ್ಯೂಸ್ ಮಾಡ್ಬೇಕು ಅಂತ. ಅಂದ್ರೆ ಅದ್ರಲ್ಲಿ ಆಗುವಂತ ಕಷ್ಟಗಳು ನಮ್ಗೆ ಗೊತ್ತಿಲ್ಲ. ಈ ಲಾಸ್ ಆದ್ಮೇಲೆ ಏನೋ ಒಣಗತ್ತೆ ಅಂದಾಗ ನಮ್ಗೆ ಗೊತ್ತಿಲ್ಲ. ಸೊ ಎಲ್ಲ ಮಾಡಿ ಸಿನಿಮಾನು ಮಾಡಿದೆ. ಅದು ಸಿನಿಮಾನು ನಾನು ಸೇಲ್ ಮಾಡಿದಾಗ ಏನಾಗುತ್ತೆ, ಆವಾಗ ನನಗೆ ಏಟ್ ಬಿದ್ದುಬಿಡ್ತು. ನಾನು ಖರ್ಚು ಮಾಡಿದ್ದಕ್ಕೂ ಅದಕ್ಕೂ ತುಂಬಾ ಅಜಗಜಾಂತರ ಆಗೋಯ್ತು. ಸೊ ನನ್ನ ಮನೆಯೆಲ್ಲ ಜಪ್ತಿ ಆಗೋಯ್ತು, ನನ್ನ ಮನೆ ಅಡ ಇಟ್ಬಿಟ್ಟೆ, ಇದ್ದಿದ್ದು ಒಂದು ಗಾಡಿನೂ ಕೂಡ ನಾನು ಮಾರ್ಕೊಂಡ್ಬಿಟ್ಟೆ. ಆ ಸ್ಟೇಜಿಗೆ ಬಂದು ಕಾಲಿಗೆ ಚಪ್ಪಲಿನೂ ಇಲ್ಲದೆ ಇರುವಂತ ಒಂದು ಟೈಮ್ ಅದು. ಆವಾಗ ನಾನು ನನ್ನ ಹೆಂಡತಿ ಹತ್ರ ಮತ್ತೆ ಹೋಗಿ ಹೇಳಿದೆ, ನೋಡು ಇದೆಲ್ಲ ಸಾಲ ತೀರಿಸ್ಬೇಕು. ಓಕೆ, ಈ ವಿಡಿಯೋನ ನೋಡಿದ ಮೇಲೆ ನಿಮ್ಗೆ ಏನು ಅನಿಸ್ತು? ಬಿಕಾಸ್ ತಮ್ಮ ಫೈನಾನ್ಷಿಯಲಿ ಯಾವ ಥರ ಕ್ರೈಸಿಸ್ ಇತ್ತು ಅಥವಾ ತಾವು ಯಾವ ಥರ ಅವ್ರು ಗ್ರೋ ಆದರು, ತಮ್ಮ ಫೀಲ್ಡ್ ಒಳಗಡೆ ಯಾವ ಥರ ಫೇಲ್ ಆಗಿ ಮತ್ತೆ ವಾಪಸ್ ಅವ್ರು ಏನು ಮಾಡಿದ್ರು ಗೊತ್ತಾ, ಕಮ್ ಬ್ಯಾಕ್ ಮಾಡಿದ್ರು ಅನ್ನೋದು ಒಂದು ವಿಡಿಯೋ ಆಗಿತ್ತು. ಅಥವಾ ಅಂತಲ್ಲಿ ಗೊತ್ತಾ ತಮ್ಮ ಕಷ್ಟಗಳನ್ನ ಹೇಳ್ಕೊಂಡ್ರು. ಓಕೆ, ನಿಮ್ಮ ಪ್ರಕಾರ ಇದೇನು? ಇದು ನೋಡಿದ್ರೆ ಸ್ಟ್ರಗಲ್, ಅದೇ ಗೊತ್ತಾ ಡೈರೆಕ್ಟ್ ಸೆಲ್ಲರ್ ಹೇಳಿದ್ರೆ ಮೋಟಿವೇಶನ್ ಅಥವಾ ಬ್ರೈನ್ ವಾಶ್. ಓಕೆ, ಇದು ಬಿಡ್ರಿ, ಇನ್ನೊಂದು ವಿಡಿಯೋ ಇದೆ, ಅದನ್ನು ಕೂಡ ನೀವು ನೋಡ್ಬೋದು. ಪ್ರೆಸೆಂಟ್ಲಿ ಇವಾಗ ತುಂಬಾ ಎಲ್ಲ ಹಿಟ್ ಆಗಿರುವಂಥ ಪರ್ಸನ್, ತುಂಬಾ ಎಲ್ಲ ಹಿಟ್ ಮೂವಿಗಳನ್ನ ಕೊಟ್ಟಂಥ ಪರ್ಸನ್ ಇದ್ದಾರೆ, ಯಶ್ ಅವರು. ಆಲ್ಮೋಸ್ಟ್ ಆಲ್ ಈ ಯಶ್ ಅವ್ರ ವಿಡಿಯೋ ಕೂಡ ಅಂತ ನಾನು ಏನು ಮಾಡಿದ್ದೀನಿ, 1-2 ಕ್ಲಿಪ್ಪಲ್ಲಿ ಹಾಕಿದ್ದೀನಿ, ಅದನ್ನು ಕೂಡ ನೀವು ನೋಡ್ಬೋದು. ಬಹುಶಃ ಇವಾಗ ಸ್ಟಾರ್ಟ್ ಆಗ್ತಿರೋದು ಯಶ್ ವಿಡಿಯೋ, ಅದನ್ನು ಕೂಡ ನೀವು ನೋಡ್ಬೋದು. ಇಲ್ಲಿ ಸ್ಟಾಪ್ ಆಗೋಯ್ತಲ್ಲ, ರಾತ್ರಿ ಹೋಟೆಲ್ ರೂಮ್ ಇಲ್ಲ. ನಾನು ಅವ್ರ ಮುಂದೆ ಫೋನ್ ಮಾಡಿದ್ದೆ, ಯಾರ್ದೋ ನಮ್ಮ ರಿಲೇಟಿವ್ ಮನೆಗೆ, ಲಗೇಜ್ ಇಡ್ಬೋದಾ, ಇರೋಕಲ್ಲ ಲಗೇಜ್ ಇಡ್ಬೋದಾ ಅಂತ ಕೇಳಿದ್ರೆ, ಇಲ್ಲ ನಾನು ಊರಿಗೆ ಹೋಗ್ತಾ ಇದ್ದೀನಿ ಅಂತ ನಿಮ್ ನೆಂಟ್ರು ಹೇಳಿದ್ರು. ನನಗಲ್ಲಿ ಲಗೇಜ್ ಇಡೋಕೆ ಆಗ್ಲಿಲ್ಲ ಅಂತ ಗೊತ್ತಾಯ್ತಲ್ಲ, ಫೋನ್ ಇಟ್ಟು ನಾನು ಬಂದೆ. ನಾನು ತೋರಿಸ್ಕೊಳಲ್ಲ ಏನಿದ್ರು. ಇವರು ಏನಾಯ್ತು, ಇವ್ರು ಗೊತ್ತಲ್ಲ ಅನುಭವ, ಇವರು ಸೈಕಲ್ ಹೊಡೆದಿದ್ದಾರೆ. ಸೊ ನಾನಂದೆ, ಇಲ್ಲ ಏನಿಲ್ಲ, ಸ್ವಲ್ಪ ಅವರೆಲ್ಲೋ ನಮ್ಮ ರಿಲೇಟಿವ್ ಬ್ಯುಸಿ ಇದ್ದಾರೆ, ಆಮೇಲೆ ಬನ್ನಿ ನಮ್ಮ ಮನೆಗೆ ಹೋಗೋಣ. ನನ್ಗೆ ಸಂಕೋಚ, ಇಲ್ಲ ಬೇಡ ಸರಿ ಬಂದ್ವಿ, ಕರ್ಕೊಂಡೋದ್ರು. ಹೋದ್ವಿ, ಹೋಗಿ ನೋಡಿದ್ರೆ ಒಂದು ಚಿಕ್ಕ ಮನೆ, ಅಂದ್ರೆ ಯಾವುದು ನಾವೇನು ತುಂಬಾ ದೊಡ್ಡವರು ಅಂತಲ್ಲ, ಅಲ್ಲಿ ಹಾಲ್ ಮಾತ್ರ ಇದ್ದಿದ್ದು, ರೂಮ್ ಇಲ್ಲ, ಕಿಚನ್, ಒಂದು ಸಣ್ಣ ಬಚ್ಲು ಮನೆ. ಅದರಲ್ಲಿ ಇವ್ರ ಮದರ್ ಇಬ್ರು ಇದ್ರು. ಸೊ ಅಲ್ಲಿ ನನಗೆ ಎಲ್ಲಿ ಜಾಗ, ಇವ್ರ ಮನಸ್ಸು ಎಷ್ಟು ದೊಡ್ಡದು ನೋಡಿ, ಜಾಗ ಚಿಕ್ಕದಾದ್ರು ಅಲ್ಲಿ ಇವರೊಬ್ರು ಇರ್ಲಿ ಅಂತ ಕರೆದ್ರಲ್ಲ, ನನಗೆ ಹೋದೆ ಒಂಥರ ಆಗೋಯ್ತು. ಲಗೇಜ್ ಇಟ್ಬಿಟ್ಟು ಒಂಚೂರು ಹೊರಗಡೆ ಬರ್ತೀನಿ ಅಂದ್ಬಿಟ್ಟು ಹೊರಟೋದೆ. ನಿಮ್ಗೆ ನೆನಪಿದೆಯೋ ಗೊತ್ತಿಲ್ಲ, ಅವತ್ತು ರಾತ್ರಿ ನಾನು ಮೆಜೆಸ್ಟಿಕಲ್ಲಿ ಮಲ್ಕೊಂಡೆ. ನಾನು ರಾತ್ರಿ ಹೋಗಿ ಬಸ್ ಸ್ಟ್ಯಾಂಡಲ್ಲಿ ಕೂತ್ಕೊಂಡೆ. ಮೈಸೂರು ಬ್ಲಾಕ್ ಇದೆ, ಬಸ್ ನಿಲ್ಲೋ ಜಾಗ. ಕೂತಿದ್ದೀನಿ, ಮೈಸೂರಿಗೆ ಹೋಗ್ಲಾ ಇಲ್ಲೇ ಇರಲ್ಲ ಅನ್ನೋ ಡಿಸಿಷನ್ ನನಗೆ. ಮೈಸೂರು ಯಾರೀ ಮೈಸೂರು ಅಂತಾರೆ, 5 ನಿಮಿಷಕ್ಕೊಂದ್ಸಲ ಬಸ್ಸು. ಈ ಕಡೆ ತಿರ್ಗಿದ್ರೆ ಪಕ್ಕದಲ್ಲಿ ಗಾಂಧಿನಗರ, ಹಿಂಗೋದ್ರೆ ಫಿನಿಶ್, ಹಿಂಗೋದ್ರೆ ಇದು ಮೈಸೂರು ವಾಪಸ್ ನೀವು ನಟರಾಗಿ ಚಾನ್ಸ್ ಇಲ್ಲ. ಅವಶ್ಯಕತೆಗಳದ್ದು ಇದು ಬೇರೆ, ನನ್ನ ಉಚಿತನ ಬೇರೆ. ಇಡೀ ರಾತ್ರಿ ಕಳೆದೆ ಸರ್ ಅಲ್ಲಿ.
ಮಲ್ಕೊಂಡೆ, ಕೆಲವು ಮಲಗಿದವ್ರು ಪೊಲೀಸ್ನವ್ರು ಹೊಡಿತಾರೆ ಬಂದು. ಸೊ ಅವತ್ತಿನ ದಿನ ಕೂತಾಗ ನನಗೆ ಎಷ್ಟೋ ಪ್ರಪಂಚ ಕಾಣಿಸ್ಬಿಡ್ತಾರೆ. ಭಿಕ್ಷುಕರು ನೋಡಿದೆ, ಯಾರೋ ವಯಸ್ಸಾದವ್ರನ್ನ ನೋಡಿದೆ, ಅಲ್ಲಿ ಯಾರೋ ರಾತ್ರಿ ವೇಶ್ಯರು ನಿಂತ್ಕೊಂಡು ಅಲ್ಲಿ ಓಡಾಡ್ತಿದ್ರು, ಪೊಲೀಸ್ನವ್ರು ನೋಡಿದೆ. ಇಡೀ ಒಂದು ರಾತ್ರಿ ಬೇರೆ ಪ್ರಪಂಚ ಆಗ್ಬಿಡ್ತು ನನಗೆ. ಎಷ್ಟೊಂದು ಜನ ಎಲ್ಲರೂ ಬದುಕಲೇಬೇಕು, ನಾನು ಬದುಕಬೇಕು, ಒಂದು ಬದುಕು ವಯಸ್ಸಾಗೋಗಿದೆ ಇವ್ರಿಗೆ. ಇವನೇನು ಅನ್ಕೊಂಡಿದ್ನೋ ಮಾಡಿದಾರೋ ಮಾಡಿಲ್ವೋ, ನಾನು ಮಾಡ್ಬೇಕು, ಇಲ್ಲಿಂದ ಏನಾದ್ರೂ ಕಷ್ಟ ಆಗ್ಲಿ ಇಲ್ಲಿ ನಾನು ಸ್ಟಾರ್ ಆಗ್ಬೇಕು, ಈ ಗಾಂಧಿನಗರದಲ್ಲಿ ನಾನು ಟಾಪಲ್ಲಿ ನಿಂತ್ಕೋಬೇಕು ಅನ್ನೋ ಆಟ ಬಂತು. ಓಕೆ, ಈ ವಿಡಿಯೋನ ನೋಡಿದ್ಮೇಲೆ ನಿಮಗೇನು ಅನಿಸ್ತು? ಏನಾದರೂ ಮಾಡ್ಬೇಕು ನನ್ನ ಲೈಫಲ್ಲಿ ಅನ್ನೋ ಒಂದು ಛಲನ ನಾನು ನೋಡಿದೆ. ಬಟ್ ಇಲ್ಲಿ ನಾವೇನು ಹೇಳ್ತೀವಂದ್ರೆ ಇದನ್ನ ಡೈರೆಕ್ಟ್ ಸೆಲ್ಲರ್ ಹೇಳ್ತಾನೆ ಇವತ್ತು. ಇದನ್ನ ಡೈರೆಕ್ಟ್ ಸೆಲ್ಲರ್ ಹೇಳೋದ್ರಿಂದ ನಿಮಗೆ ಏನಾಗುತ್ತೆ ಗೊತ್ತಾ, ಅದು ಮೋಟಿವೇಶನ್ ಅಂತ ಅನ್ಸುತ್ತೆ, ಪ್ಲಸ್ ಬ್ರೈನ್ ವಾಶ್ ಅಂತ ಅನ್ಸುತ್ತೆ. ಸಮ್ ಪೀಪಲ್ ನಾ ಇದನ್ನು ಕೂಡ ನೋಡಿದ್ದೀನಿ. ಇವಾಗ ಸ್ವಲ್ಪ ಜನ ಅಂದ್ರೆ ಚಲೋ ಹುದ್ದೆ ಒಳಗಡೆ ಅಥವಾ ಪೊಲೀಸ್ ಅಲ್ಲಿ ಇರುವಂತ ಪೀಪಲ್ ಕೂಡ ನಮ್ಗೆ ಹೇಳ್ತಾರೆ ಏನ್ ಗೊತ್ತಾ, ಸಮ್ ಪೀಪಲ್ ಅಂದ್ರೆ ಡಾಕ್ಯುಮೆಂಟ್ ಯಾರು ಓದಿರೋದಿಲ್ಲ ಅವ್ರು ಏನ್ ಮಾಡ್ತಾರೆ ಅಂದ್ರೆ ನಮ್ಗೆ ಹೇಳ್ತಾರೆ, ನೀವು ಫ್ರಾಡ್ ಕೆಲಸ ಮಾಡ್ತಿದ್ರಿ ಅಥವಾ ನೀವೇನ್ ಮಾಡ್ತೀರಿ ಗೊತ್ತಾ, ಮೋಟಿವೇಟ್ ಮಾಡ್ತೀರಿ ಜನಕ್ಕೆ, ನೀವು ಬ್ರೈನ್ ವಾಶ್ ಮಾಡ್ತೀರಿ ಅಂತ ಹೇಳಿ. ಇವತ್ತು ಅದೇ ಫೀಲ್ಡ್ ಅದ, ಇವತ್ತು ಅದು ಫೀಲ್ಡ್ ಅಲ್ಲಿ ಒಬ್ಬರು ಸೀನಿಯರ್ ಪರ್ಸನ್ ಇದ್ದಾರೆ. ಆ ಪರ್ಸನ್ ಇವತ್ತೇನು ಗೊತ್ತಾ, ಕರ್ನಾಟಕದಲ್ಲಿ ತುಂಬಾ ಹೆಸರುವಾಸಿಯಾದಂತ ಪರ್ಸನ್ ಇದ್ದಾರೆ. ಬಿಕಾಸ್ ಆ ಪರ್ಸನ್ಗೆ ನಾನು ಕೂಡ ಇನ್ಸ್ಪಿರೇಷನ್ ನಾ ತಗೊಳ್ತೀನಿ. ಯಾಕಂದ್ರೆ ಆ ಪರ್ಸನ್ ನಾನು ವಿಡಿಯೋ ನೋಡ್ತಾ ಇದ್ದೆ, ಒಂದ್ ಕಡೆ ಕಣ್ಣೀರ್ ಕೂಡ ಬರ್ತಾ ಇತ್ತು, ಒಂದ್ ಕಡೆ ಇನ್ಸ್ಪೈರ್ ಕೂಡ ಆಗ್ತಾ ಇದೆ. ಯಾಕಂದ್ರೆ ಆ ಪರ್ಸನ್ ಬೇರೆ ಯಾರು ಇಲ್ಲ, ರವಿ ಸರ್, ನಿಮ್ಗೆ ಗೊತ್ತಿರ್ಬೋದು ಬಹುಶಃ ರವಿಚಂದ್ರನ್ ಅವ್ರು ಸರ್ ಅಂತ ಹೇಳಿ. ಅವ್ರದ್ದು ವಿಡಿಯೋಗಳ ಇಂತಲ್ಲಿ ನಾನು ಅಪ್ಲೋಡ್ ಮಾಡಿದ್ದೀನಿ. ನನ್ನ ತಂದೆ ತಾಯಿಗಳು ಯಾರು, ಅವ್ರು ಎಲ್ಲಿದ್ದಾರೆ, ಗುಡಿಸಲಲ್ಲಿದ್ದಾರಾ, ಬಾಡಿಗೆ ಮನೆಯಲ್ಲಿದ್ದಾರಾ, ನಮ್ಮ ಅಪ್ಪ ಅಮ್ಮ ಕೂಲಿ ಕೆಲಸ ಮಾಡ್ತಾ ಇದ್ದಾರಾ, ನಮ್ಮ ಅಪ್ಪ ಅಮ್ಮ ನನಗೋಸ್ಕರ ಕನಸು ಕಂಡಿದ್ದಾರಾ, ನಮ್ಮ ಅಪ್ಪ ಅಮ್ಮ ಊಟ ಮಾಡೋ ಮೊದಲು ನನಗೆ ಹೊಟ್ಟೆ ತುಂಬ ಊಟ ಹಾಕಿ ಮೊಸರು ಮಾತ್ರ ನನಗೆ ಕೊಟ್ಟು ಸಾರು ಊಟ ಮಾಡ್ತಾ ಇದ್ದಾರಾ, ನನಗೆ ಮಾತ್ರ ಒಳ್ಳೆ ಯೂನಿಫಾರ್ಮ್ ಅನ್ನ ಕೊಟ್ಟು ಇನ್ನೂ ಹರಿದು ಬಟ್ಟೆ ಹಾಕ್ತಾ ಇದ್ದಾರಾ, ಕೂಲಿ ಕೆಲಸಕ್ಕಾಗಿ ನಮ್ಮ ಅಪ್ಪ ಅಮ್ಮ ಬೆಂಗಳೂರಿಗೆ ಬಂದ್ರ, ನಾನೊಬ್ಬ ಅಧಿಕಾರಿ ಆಗಬೇಕು, ನಾನು ಆದಾಯ ಮಾಡಬೇಕು ಅಂತ ಕನಸು ಕಾಣ್ತಾ ಇದ್ದಾರಾ? ಆ ಅವಸ್ಥೆ ನಿಮ್ಮ ಮಾರ್ಗದರ್ಶಕನಾಗಬೇಕು. ನಿಮ್ಮ ಪರಿಸ್ಥಿತಿ ಅದು ನಿಮ್ಗೆ ಆಗ್ಬೇಕು. ನಮಗೆ ಯಾಕೆ ಸಾಧ್ಯ ಇಲ್ಲ? ಈ ಪ್ರಶ್ನೆಯನ್ನ ಮಾಡ್ಕೋಬೇಕು. ಸಮಾಜ ಬಯಸೋದೇನಂದ್ರೆ ಬಡವನ ಮಗ ಬಡವನಾಗೇ ಇರ್ಬೇಕು, ಕೂಲಿ ಕೆಲಸದ ಕಾರ್ಮಿಕರ ಮಕ್ಕಳು ಕೂಲಿ ಕಾರ್ಮಿಕರಾಗೇ ಇರ್ಬೇಕು. ಧಿಕ್ಕಾರ ಹೈ, ಅದನ್ನು ಪ್ರತಿರೋಧಿಸ್ಬೇಕು. ಈ ಒಬ್ರು ಸರ್ ನಮ್ಗೇನ್ ಹೇಳಿದ್ರು ಗೊತ್ತಾ, ತಂದೆ ತಾಯಿ ವ್ಯಾಲ್ಯೂ ಏನಿದೆ, ತಂದೆ ತಾಯಿಯ ಮೌಲ್ಯತ್ವ ಏನಿದೆ ಅದ್ರ ಬಗ್ಗೆ ನಮ್ಗೆ ಹೇಳಿದ್ರು. ಬಟ್ ಇದನ್ನ ನಾವೇನಂತ ತಿಳ್ಕೊತೀವಿ, ಡೈರೆಕ್ಟ್ ಸೆಲ್ ಅಲ್ಲಿ ಹೇಳುವಂತ ಪೀಪಲ್ಗಳಲ್ಲಿ ನಾವು ಇದನ್ನ ಬ್ರೈನ್ ವಾಶ್ ಅಥವಾ ಮೋಟಿವೇಶನ್ ಅಂತ ತಿಳ್ಕೊಳ್ತೀವಿ. ಇದು ನಮ್ದು ಮೈಂಡ್ಸೆಟ್ ಮೇಲೆ ಡಿಪೆಂಡ್ ಆಗುತ್ತಾ, ನೀ ಯಾವ ತರ ತಿಳ್ಕೊಳ್ತಿ, ನೀ ಯಾವ ತರ ಅದನ್ನ ಅರ್ಥ ಮಾಡ್ಕೋತಿ ಅಂತ ಹೇಳಿ. ಯಾವುದೂ ಇಂಡಸ್ಟ್ರಿ ಒಳಗಡೆ, ಯಾವುದೂ ಡೈರೆಕ್ಟ್ ಸೆಲ್ಲಿಂಗ್ ಒಳಗಡೆ ಅಥವಾ ಯಾವುದೂ ನೆಟ್ವರ್ಕಿಂಗ್ ಒಳಗಡೆ ನಿಮ್ಗೆ ಬ್ರೈನ್ ವಾಶ್ ಮಾಡೋದಿಲ್ಲ. ಇದ್ದಿದ್ದು ರಿಯಾಲಿಟಿ ಬಗ್ಗೆ ಡಿಸ್ಕಷನ್ ಮಾಡ್ತೀವಿ. ಇದ್ದಿದ್ದು ರಿಯಾಲಿಟಿ ಏನಿದೆ, ಹೌದಪ್ಪ, ಔಟ್ ಆಫ್ ಹೊರಗಡೆ ನೀನು ಬಾಕ್ಸ್ ಥಿಂಕ್ ಮಾಡಿದ್ರೆ ಜಾಬ್ ಅನ್ನೋದು ಏನಿದೆ, ಬಿಸ್ನೆಸ್ ಅನ್ನೋದು ಏನಿದೆ, ಇವತ್ತು ಜಾಬ್ ರಿಯಾಲಿಟಿ ಏನಿದೆ, ಬಿಸ್ನೆಸ್ ರಿಯಾಲಿಟಿ ಏನಿದೆ, ಅದ್ರ ಪ್ರತಿಯೊಂದು ಡೀಟೇಲ್ ನಾವು ನಿಮ್ಮ ಜೊತೆ ಶೇರ್ ಮಾಡ್ತೀವಿ. ಬಟ್ ಇವತ್ತು ಒಂದ್ ವೇಳೆ ಡೈರೆಕ್ಟ್ ಸೆಲ್ಲರ್ ಏನಾದರೂ ಅವನ ಜರ್ನಿನ ಅಥವಾ ಅವನ ಒಂದು ಸ್ಟ್ರಗಲ್ ಸ್ಟೋರಿನ ಅವನೇನಾದರೂ ನಿಮ್ಗೆ ಹೇಳಿದ್ರೆ ನಿಮಗೇನು ಅನ್ಸುತ್ತೆ ಅಂದರೆ ಇವ್ರು ನಮ್ಗೆ ಬ್ರೈನ್ ವಾಶ್ ಮಾಡ್ತಾರೆ ಅಂತ ಹೇಳಿ. ಈ ಒಂದು ತಪ್ಪು ಕಲ್ಪನೆನ ಬಿಟ್ಟು ಬದುಕಾಗಿ ಸ್ಟಾರ್ಟ್ ಮಾಡಿರಿ. ಓಕೆ, ಇವಾಗ ನಾನು ಏನು ವಿಡಿಯೋಗಳನ್ನ ಶೋ ಮಾಡಿದೆಯಲ್ಲ, ಈ ಪ್ರತಿಯೊಬ್ಬ ಪೀಪಲ್ಗೆ ನಾನು ಚಿರಋಣಿ ಇದ್ದೀನಿ. ಯಾಕಂದ್ರೆ ಅವರು ತಮ್ಮ ಫೀಲ್ಡ್ ಒಳಗಡೆ ಸ್ಟ್ರಗಲ್ ಮಾಡಿ ತಮ್ಮ ಜೀವನವನ್ನು ಸುಧಾರಿಸ್ಕೊಂಡಂಥ ಪರ್ಸನ್ಗಳಿದ್ದಾರೆ. ಇವನ್ ನಾನು ಕೂಡ ಈ ಪೀಪಲ್ದಿಂದ ಇನ್ಸ್ಪೈರ್ ಕೂಡ ಆಗಿದ್ದೀನಿ. ಯಾಕಂದ್ರೆ ಅವ್ರ ಕನಸಿನ ಒಳಗಡೆ ಕಾಣಬೇಕಂದ್ರೆ ಅವರು ಏನೆಲ್ಲ ಶ್ರಮನ ಹಾಕಿದ್ರು ಅಥವಾ ಯಾವ ಥರ ಅವರು ಡಿಸಿಪ್ಲಿನ್ ಆಗಿ ವರ್ಕ್ ಮಾಡಿದ್ರು, ಪ್ರತಿಯೊಂದು ಕೂಡ ನಾನು ಈ ವಿಡಿಯೋನ ನೋಡುವಾಗ ತಿಳ್ಕೊಂಡಿದ್ದೀನಿ. ಅಥವಾ ವಿಡಿಯೋ ಮಾಡಬೇಕಾದ್ರೆ ಇದನ್ನ ತುಂಬ ಎಲ್ಲ ಥಿಂಕ್ ಮಾಡಿದ್ದೆ. ಯಾಕಂದ್ರೆ ಈ ಪೀಪಲ್ಗಳಲ್ಲಿ ನಾನು ವಿಡಿಯೋ ಹಾಕೋಕ್ಕಿಂತ ಮುಂಚೆ ಸಮ್ ನಂಗೆ ರಿಜೆಕ್ಷನ್ ಕೂಡ ಬರ್ಬೋದು, ಸಮ್ ಪೀಪಲ್ ನನಗೆ ಮೆಸೇಜ್ ಕೂಡ ಮಾಡ್ಬೋದು, ಸಮ್ ಪೀಪಲ್ ನನಗೆ ಕಮೆಂಟ್ ಕೂಡ ಬ್ಯಾಡ್ ಕಮೆಂಟ್ ಕೂಡ ಮಾಡ್ಬೋದು ಅಂತ ಹೇಳಿ. ಬಟ್ ನಾನು ಹೇಳೋಕೆ ಹೊರಟಿರೋ ಉದ್ದೇಶ ಏನಿದೆ ಅಂದ್ರೆ, ಇವ್ರು ಯಾರು ಕೂಡ ಕೆಟ್ಟಿಲ್ಲ, ಇವ್ರು ಯಾರು ಕೂಡ ಸಿಂಪತಿಗೋಸ್ಕರ ತಮ್ಮ ಲೈಫ್ನಲ್ಲಿ ಲೀಡ್ ಮಾಡ್ತಾ ಇಲ್ಲ, ಇವ್ರು ಯಾರು ಕೂಡ ಪಬ್ಲಿಸಿಟಿಗೋಸ್ಕರ ತಮ್ಮ ಲೈಫ್ನಲ್ಲಿ ಲೀಡ್ ಮಾಡ್ತಾ ಇಲ್ಲ. ತಮ್ಮ ಲೈಫಲ್ಲಿ ಆದಂಥ ಘಟನೆಗಳನ್ನ ಇವತ್ತು ನಮ್ಮ ಜೊತೆ ಶೇರ್ ಮಾಡಿದ್ರು. ಯಾಕಂದ್ರೆ ಅವ್ರ ಥರ ನಾವು ಕೂಡ ಇದ್ದೀವಿ. ನಮ್ಮ ಲೈಫಲ್ಲಿ ನಾವೇನಾದರೂ ಸುಧಾರಣೆ ಆಗಲಿ, ನಮ್ಮ ಲೈಫಲ್ಲಿ ನಾವೇನಾದರೂ ಸಕ್ಸಸ್ ಆಗಲಿ ಅನ್ನೋ ಒಂದು ಇಂಟೆನ್ಷನ್ಗೋಸ್ಕರ ಅವ್ರು ಏನು ಮಾಡಿದ್ದಾರೆ ಅಂದರೆ ಇವತ್ತು ನಮ್ಮ ಜೊತೆ ಪ್ರತಿಯೊಂದು ಕಂಟೆಂಟ್ನ ಏನು ಮಾಡಿದ್ದಾರೆ, ಶೇರ್ ಮಾಡಿದ್ದಾರೆ. ಇವತ್ತು ಅದೇ ಥರ ನಾವು ಕೂಡ ಅಥವಾ ಡೈರೆಕ್ಟ್ ಸೆಲ್ಲರ್ ಕೂಡ ನಿಮ್ಗೆ ಅದನ್ನೇ ಹೇಳೋದು, ಲೈಫಲ್ಲಿ ಗ್ರೋ ಆಗಬೇಕಂದ್ರೆ ಮೋಟಿವೇಶನ್ ಕೂಡ ಇಂಪಾರ್ಟೆಂಟ್ ಇದೆ, ಇನ್ಸ್ಪಿರೇಷನ್ ಕೂಡ ಇಂಪಾರ್ಟೆಂಟ್ ಇದೆ. ಅದ್ರ ಜೊತೆಗೆ ನೀವು ಯಾವ ಥರ ಡಿಸಿಪ್ಲಿನ್ ಆಗಿ ವರ್ಕ್ ಮಾಡ್ತೀರಿ ಅಥವಾ ಯಾವ ಥರ ನೀವು ಫೋಕಸ್ಡ್ ಆಗಿ ವರ್ಕ್ ಮಾಡ್ತೀರಿ ಅದು ಕೂಡ ಮ್ಯಾಟ್ರ್ ಆಗುತ್ತೆ.
ಇಷ್ಟು ಹೇಳ್ತಾ ಈ ಒಂದು ವಿಡಿಯೋಗೆ ನಾನು ವಿರಾಮನ ಹಾಕ್ತಾ ಇದ್ದೀನಿ. ತಪ್ಪದೇ ಈ ವಿಡಿಯೋನ ಶೇರ್ ಮಾಡಿರಿ. ಯಾರೆಲ್ಲ ಡೈರೆಕ್ಟ್ ಸೇಲ್ ಬಗ್ಗೆ ನೆಗೆಟಿವ್ ಆಗಿ ಹೇಳ್ತಾರೆ, ಯಾರೆಲ್ಲ ಡೈರೆಕ್ಟ್ ಸೇಲ್ ಬಗ್ಗೆ ಕೆಟ್ಟದಾಗಿ ಪ್ರಮೋಟ್ ಮಾಡ್ತಿದಾರಲ್ಲ, ಆ ಒಂದು ಪರ್ಸನ್ಗೆ ಹೋಗುವವರೆಗೂ ಈ ವಿಡಿಯೋನ ಶೇರ್ ಮಾಡಿರಿ. ನೀವಿರೋದು ಒನ್ ಆಫ್ ದ ಬೆಸ್ಟ್ ಫೀಲ್ಡ್ ಒಳಗಡೆ, ಒನ್ ಆಫ್ ದ ಬೆಸ್ಟ್ ಇಂಡಸ್ಟ್ರಿ ಒಳಗಡೆ ಇದ್ದೀರಿ, ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ. ಯಾರು ಕೂಡ ಆ ಒಂದು ಋಣನ ಮರ್ಯಾಕೆ ಹೋಗ್ಬೇಡ್ರಿ. ನಿಮ್ಮ ಅಪ್ಲೈನ್ ಜೊತೆ ಕನೆಕ್ಟ್ ಆಗಿರ್ರಿ. ನಿಮ್ಮ ಸ್ಪಾನ್ಸರ್ಶಿಪ್ ಅಥವಾ ನಿಮ್ದು ಏನು ಮೇಲಿನ ಜನ್ರೇಷನ್ ಅವ್ರು ಏನು ಬರ್ತಾರಲ್ಲ ಅವ್ರ ಜೊತೆ ಯಾವಾಗಲೂ ಕೂಡ ಕನೆಕ್ಟಿವಿಟಿದಿಂದ ಇದ್ದು ಬಿಸ್ನೆಸ್ನ ಕ್ಯಾರಿ ಮಾಡಿರಿ. ಇಲ್ಲಿ ನಿಮಗೋಸ್ಕರ ನೀವು ಬಿಸ್ನೆಸ್ನ ಮಾಡಿರಿ, ಬೇರೆದವ್ರಿಗೋಸ್ಕರ ಅಲ್ಲ.